ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಸುಪ್ರೀ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಇವತ್ತು ಬೆಳ್ಳಂಬೆಳಗ್ಗೆನೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಬೆಳ್ಳಂಬೆಳಗ್ಗೆಯಿಂದನೇ ಈ ಒಂದು ಜುಲೈ ತಿಂಗಳು ಮತ್ತೆ ಜೂನ್ ತಿಂಗಳು ಏನು ಹಣ ಬರಬೇಕಿತ್ತು, 11ನೇ ಕಂತಿನ ಹಣ ಮತ್ತೆ ಜೊತೆಗೆ ಪೆಂಡಿಂಗ್ ಹಣ ಏನು ಬರಬೇಕಿತ್ತು ಅದನ್ನು ಸೇರಿಸಿ ನಿಮಗೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಅದ್ರ ಜೊತೆಗೆ ಯಾವ ಯಾವ ಜಿಲ್ಲೆಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆ, ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಎಲ್ಲವನ್ನ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಗೃಹಲಕ್ಷ್ಮಿ ಯೋಜನೆ ಒಂದು 11ನೇ ಕಂತಿನ ಹಣ, 12ನೇ ಕಂತಿನ ಹಣ ಯಾವಾಗ ಬರುತ್ತೆ, ಮತ್ತೆ ಕೆಲವೊಬ್ಬರಿಗೆ 9ನೇ ಕಂತಿನ ಹಣದವರೆಗೂ ಮಾತ್ರ ಬಂದಿರುತ್ತೆ. ಇನ್ನು 10ನೇ ಕಂತಿನ ಹಣನೂ ಬಂದಿರಲ್ಲ, 11ನೇ ಕಂತಿನ ಹಣನೂ ಬಂದಿರಲ್ಲ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ ತುಂಬಾ ದಿನದಿಂದ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಹೆಲ್ಪ್ ಆಗ್ತಿತ್ತು ಆ ದುಡ್ಡಿಂದ ನಮಗೆ. ರೇಷನ್ ಆಗಿರ್ಬೋದು, ಬಾಡಿಗೆ ಕಟ್ಟೋದಕ್ಕಾಗಿರ್ಬೋದು, ಇನ್ನೊಂದು ಎಜುಕೇಷನ್ ಫೀಸ್ಗಾಗಿರ್ಬೋದು, ತುಂಬಾನೇ ಹೆಲ್ಪ್ ಆಗ್ತಿತ್ತು ನಮಗೆ. ಇವಾಗ ಬರ್ತಿಲ್ವಲ್ಲ, ಏನು ಮಾಡೋದು, ನಮಗೆ ಮೋಸ ಮಾಡ್ತಿದಾರೇನೋ, ಮುಂದುವರ್ಸ್ಕೊಂಡು ಹೋಗಲ್ವೇನೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಅನ್ಕೊಳ್ತಿದ್ರು, ಬರೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು. ಇವಾಗ ಮೊನ್ನೆ ತಾನೇ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಕೂಡ ಜೂನ್ ತಿಂಗಳಲ್ಲೇ ಬರುತ್ತೆ, ಈ ಒಂದು ಜೂನ್ ತಿಂಗಳದು ಮತ್ತೆ ಜುಲೈ ತಿಂಗಳದು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವಾಗಲೂ ಕೂಡ ಬರಲಿಲ್ಲ. ಸೊ ಎಲ್ಲರೂ ಕೂಡ ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು, ಯಾವಾಗ ಬರುತ್ತೆ, ಬರಲ್ವೇನೋ, ಸುಮ್ಮನೆ ಎಲ್ಲ ಕಡೆ ಸುದ್ದಿ ಹರಡಿಸ್ತಾ ಇದ್ದಾರೆ, ಸುಮ್ಮನೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಇವಾಗ ಜುಲೈ ತಿಂಗಳಲ್ಲಿ ನಿಮಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿದ್ರು, ಜುಲೈ ತಿಂಗಳಲ್ಲಿ ನಿಮಗೆ 2 ತಿಂಗಳದು ಅಂದರೆ ಜೂನ್ ತಿಂಗಳದು ಮತ್ತು ಜುಲೈ ತಿಂಗಳದು ಏನು ಹಣ ಬರಬೇಕು, 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಹಣ ಏನು ಬರಬೇಕಿತ್ತು ನಿಮಗೆ, ಅದನ್ನು ಸೇರಿಸಿ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ. ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ. ಹಾಗೆಯೇ ಅವ್ರಿವ್ರ ಮಾತಿಗೆ ನೀವು ಕಿವಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ತುಂಬನೇ ಸುದ್ದಿ ಹರಡಿಸ್ತಾ ಇದ್ದಾರೆ. ಅವ್ರ ಮಾತಿಗೆಲ್ಲ ನೀವು ಕಿವಿ ಕೊಡಬೇಡಿ, ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ನಿಮಗೆ ಒಂದು 11ನೇ ಕಂತಿನ ಹಣ ಆಗಿರ್ಬೋದು, 12ನೇ ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಹಣ ಆಗಿರ್ಬೋದು, ಎಲ್ಲ ಕೂಡ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿದರು. ಅದ್ರ ಜೊತೆಗೆ ಇನ್ನು 5 ವರ್ಷಗಳ ಕಾಲ ಕೂಡ ಈ ಯೋಜನೆಯಡಿ ನಿಮಗೆ ಹಣ ಬರ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದರು. ಇನ್ನೊಂದೇನಪ್ಪ ಅಂದರೆ, ಒಂದು BPL ಕಾರ್ಡ್ದಾರರು ಅಂದರೆ 40 ಲಕ್ಷ BPL ಕಾರ್ಡ್ ಇವಾಗ ರದ್ದಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಬೆಳಿಗ್ಗೆ ಅಂದರೆ BPL ಕಾರ್ಡ್ಗೆ ಅರ್ಹರು ಯಾರ್ಯಾರು ಇದ್ದೀರೋ ಅವರಿಗೆ ಮಾತ್ರ ಈ ಒಂದು ಯೋಜನೆಯ ಹಣ ಬಂದಿರುತ್ತೆ ಅಂತಲೇ ನೋಡ್ಬೋದು. ಇನ್ನು 2 ತಿಂಗಳಲ್ಲೇ ನಮಗೆ ಈ ಒಂದು BPL ಕಾರ್ಡ್ ರದ್ದಾಗುತ್ತೆ ಅಂತಲೇ ಹೇಳ್ಬೋದು. ಯಾರ್ಯಾರೆಲ್ಲ ಅನರ್ಹರು ಇದ್ದಾರೆ ಅವರಿಗೆಲ್ಲ BPL ಕಾರ್ಡ್ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. 40 ಲಕ್ಷ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ಬೋದು. ಹಾಗೆ ಇವತ್ತು ಬೆಳ್ಳಂಬೆಳಗ್ಗೆಯಿಂದನೇ ಎಲ್ಲ ಜಿಲ್ಲೆಗಳಿಗೂ ಈ ಒಂದು ಗೃಹಲಕ್ಷ್ಮಿ ಹಣ ಆಗ್ತಿದ್ದಾರೆ ಅಂತಾನೆ ಹೇಳ್ಬಿಟ್ಟು ನೋಡ್ಬೋದು. ಧಾರವಾಡ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಎಲ್ಲ ಜಿಲ್ಲೆಗಳಿಗೂ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ BPL ಕಾರ್ಡ್ಗೆ ಯಾರ್ಯಾರೆಲ್ಲ ಅರ್ಹರಿದ್ದೀರಾ ಅವ್ರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಮುಂದೆ ಒಂದು 2 ತಿಂಗಳಲ್ಲೇ ನಿಮಗೆ ಈ ಒಂದು ಯಾರ್ಯಾರೆಲ್ಲ ಅನರ್ಹರಿದ್ದೀರಾ ಗೃಹಲಕ್ಷ್ಮಿ ಯೋಜನೆಗೆ ಅಂದರೆ ಉಳ್ಳವರು ಯಾರ್ಯಾರು ಇದ್ದಾರೆ, ಇವತ್ತು 80% BPL ಕಾರ್ಡ್ ಇರೋದ್ರಿಂದ ಬಡತನ ರೇಖೆಗಿಂತ ಕಡಿಮೆ ಇರುವ ಒಂದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಕಡಿಮೆ ಇದೆ. 5.67% ಮಾತ್ರ ಇರೋದ್ರಿಂದ, ಬಡತನ ರೇಖೆಗಿಂತ ಕಡಿಮೆ ಇರುವ ಜನ ಬಂದ್ಬಿಟ್ಟು 5.67% ಮಾತ್ರ ಇರೋದ್ರಿಂದ 80% ಜನ ಉಳ್ಳವರೇ ಇರೋದ್ರಿಂದ ಅದರಲ್ಲಿ ನಮಗೆ 40 ಲಕ್ಷ ರೇಷನ್ ಕಾರ್ಡ್ ಈ ಒಂದು ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ನೋಡ್ಬೋದು. ಇನ್ನು 2 ತಿಂಗಳಲ್ಲಿ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನೋಡ್ಬೋದು. ಅದ್ರ ಜೊತೆಗೆ SC ST ಯಾರ್ಯಾರಿದ್ರೆ ಅವ್ರಿಗೆಲ್ಲ ಗೃಹಲಕ್ಷ್ಮಿ ಹಣ ಮುಂಚೆನೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇವಾಗ ಒಂದು ವಾರದಲ್ಲೇ ಈ ಒಂದು 5 ದಿನದ ಹಿಂದೆನೇ ಅವ್ರಿಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನ್ಯೂಸಲ್ಲೂ ಕೂಡ ನೋಡಿರ್ತೀರ. ಅದ್ರ ಜೊತೆಗೆ ಇವತ್ತು ಬೆಳ್ಳಂಬೆಳಗ್ಗೆಯಿಂದನೂ ಕೂಡ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರೆ 4,000 ಹಣ ಜೂನ್ ಮತ್ತು ಜುಲೈ ತಿಂಗಳ ಒಂದು 4,000 ಹಣ ಮತ್ತು ಪೆಂಡಿಂಗ್ ಹಣ ಅದನ್ನು ಸೇರಿಸಿ ಇವಾಗ ಬೆಳ್ಳಂಬೆಳಗ್ಗೆಯಿಂದನೇ ಇವತ್ತಿನ ಸ್ಟಾರ್ಟ್ ಮಾಡಿದರೆ ಯಾರಿಗೆಲ್ಲ ಬಂದಿಲ್ವೋ ಅದು ಕೂಡ ಬರುತ್ತೆ, ವೆಯ್ಟ್ ಮಾಡಿ. ಅದ್ರ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ.